ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನಲ್ಲಿ ದೀರ್ಘಕಾಲದಿಂದ ನಿಷ್ಕ್ರಿಯಗೊಂಡ ಖಾತೆಗಳಲ್ಲಿನ ಹಣವನ್ನು ವಾರಸುದಾರರಿಗೆ ಹಸ್ತಾಂತರಿಸುವ ನಿಮ್ಮ ಹಣ ನಿಮ್ಮ ಹಕ್ಕು ಶಿಬಿರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಜಿಲ್ಲಾಧಿಕಾರಿ ಮೋನಿರಾಜ್ ಬ್ರಹ್ಮ, ಭಾರತೀಯ ಸ್ಟೇಟ್ ಬ್ಯಾಂಕಿನ ವಲಯ ಕಚೇರಿಯ ಮುಖ್ಯ ವ್ಯವಸ್ಥಾಪಕ ಗೋವಿಂದ ಚಂದ್ರ ಜೈನ್, ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕ ಕೆಎಂ ವೀರೇಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಬ್ಯಾಂಕಿನಲ್ಲಿ ನಿಷ್ಕ್ರಿಯಗೊಂಡ ಖಾತೆಗಳಲ್ಲಿನ ಹಣ ವಾಪಸಾತಿಗೆ ಸಂಬಂಧಿಸಿದ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಲಾಯಿತು. ಇಂಟ್ರೆಸ್ಟ್ ಮತ್ತು ಪ್ರಿನ್ಸಿಪಲ್ ಎರಡೂ ಸೇರಿ ಬಳಿಕ ಕೆಎಂ ವೀರೇಂದ್ರ ಕುಮಾರ್, ಜಿಲ್ಲೆಯಲ್ಲಿ ಒಟ್ಟು 2,185,000 ಖಾತೆಗಳು ನಿಷ್ಕ್ರಿಯಗೊಂಡಿದ್ದು, ಆರ್ಬಿಐನ ನಿಯಮ ಪ್ರಕಾರ ಬ್ಯಾಂಕ್ ಖಾತೆಗಳಲ್ಲಿ ಉಳಿದಿರುವ ಹಣವನ್ನು ಆರ್ಬಿಐಗೆ ವರ್ಗಾಯಿಸಲಾಗಿದೆ. ಈ ಅಭಿಯಾನದಿಂದ ಸಾಕಷ್ಟು ಬ್ಯಾಂಕ್ ಖಾತೆದಾರರು ಲಾಭ ಪಡೆದಿದ್ದಾರೆ. ಎಲ್ಲರೂ ಅಭಿಯಾನದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಅಭಿಯಾನದಲ್ಲಿ ಹೆಚ್ಚು ಗ್ರಾಹಕರಿಗೆ ತಮ್ಮ ನಿಷ್ಕ್ರಿಯವಾದಂತಹ ಖಾತೆಗಳಿಂದ ಹಣವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಪರಿಶ್ರಮ ಪಟ್ಟು ಈ ಒಂದು ಅಭಿಯಾನವನ್ನು ಸಂಪೂರ್ಣ ಯಶಸ್ವಿಗೊಳಿಸುತ್ತೇವೆ. ಮೋನಿರಾಜ್ ಬ್ರಹ್ಮ, ಕಳೆದ 10 ವರ್ಷಗಳಿಂದ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡದೇ ಇರುವ ಖಾತೆಗಳಲ್ಲಿ ಉಳಿದಿರುವ ಹಣವನ್ನು ವಾರಸುದಾರರಿಗೆ ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. 10 ವರ್ಷ ಬೇಕು. 10 ವರ್ಷ ಇನ್ ಓವರ್ ಡ್ಯೂ ಅಂದ್ರೆ ಅದು ಏನು ವಿಡ್ರಾವಲ್ ಕ್ರೆಡಿಟ್ ಡೆಪಾಸಿಟ್ ಏನು. ಭಾರತೀಯ ಸ್ಟೇಟ್ ಬ್ಯಾಂಕಿನ ಖಾತೆದಾರರಾದ ಸುಜಾತ, ನಿಷ್ಕ್ರಿಯಗೊಂಡಿರುವ ಖಾತೆಯನ್ನು ಯಾವ ರೀತಿ ಪುನಃ ಚಲಾವಣೆ ಮಾಡಬೇಕೆಂಬ ಮಾಹಿತಿ ಪಡೆಯಲಾಯಿತು ಎಂದರು. ಚೆನ್ನಾಗಿ ಮಾಹಿತಿಯನ್ನು ತಿಳಿಸಿಕೊಟ್ರು. ಇದರಿಂದ ನಮಗೆ ಬಹಳ ಅನುಕೂಲ ಆಗಿದೆ. ನಮ್ಮಲ್ಲಿ ಅಕ್ಕಪಕ್ಕದಂತ ಇರುವಂತ ಬಹಳ ಅಕೌಂಟ್ ಕೂಡ ನಿಷ್ಕ್ರಿಯವಾಗ್ತಿದ್ದೇವೆ. ಅವ್ರಿಗೋಗಿ ಹೇಳ್ಬೇಕನ್ನೋದು ನನಗೆ ಒಂದು ಮನವರಿಕೆ ಆಗಿದೆ. ಮತ್ತೋರ್ವ ಖಾತೆದಾರರಾದ ಅನುಶ್ರೀ, ಬ್ಯಾಂಕ್ ಖಾತೆದಾರರು ಸಾವನ್ನಪ್ಪಿದರೆ ನಾಮಿನಿ ಆದವರು ಹೇಗೆ ಹಣ ಹಿಂಪಡೆಯಬಹುದು ಎಂಬ ಬಗ್ಗೆ ಶಿಬಿರದಲ್ಲಿ ಮಾಹಿತಿ ನೀಡಿದ್ದು ತುಂಬಾ ಸಹಕಾರಿಯಾಗಿದೆ ಎಂದರು. ಸರ್ ಅವರು ಅದಕ್ಕೆ ಏನೇನು ಬೇಕಾದಂತ ಮಾಹಿತಿಗಳು ಕೊಟ್ಟು ಅದನ್ನ ಹೇಗೆ ತಗೋಬೇಕು, ದುಡ್ಡು ಅದು ಬ್ಯಾಂಕಿಗೆ ಹೋಗ್ಲಾರ್ದಂಗೆ ನಮ್ಮ ದುಡ್ಡು ನಾವೇ ಯೂಸ್ ಮಾಡ್ಕೋಬೇಕು ಅಂತಂದು ಸರ್ ಎಲ್ಲ ಚೆನ್ನಾಗಿ